ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸುವಿನ ನಾಮದಲ್ಲಿ ಆಹ್ವಾನಿಸ್ತೇನೆ. ಆಮೆನ್. ಕೆಲವರು ಹೇಳ್ತಾರೆ, ಹುಚ್ಚನಾಗಿ ಕಚ್ಚಿದ್ರೆ ಸ್ವಲ್ಪ ದಿವಸದಲ್ಲಿ ಅವರು ಏನಾಗ್ಬಿಡ್ತಾರಂತೆ, ಅದೇ ಥರ ಆಗ್ಬಿಡ್ತಾರಂತೆ. ಯಾಕೆ ಗೊತ್ತಾ? ಅಲ್ಲಲ್ಲಿರೋ ವಿಷ ಶರೀರದಲ್ಲಿ ಏನು ಮಾಡುತ್ತಂತೆ, ಕೆಲಸ ಮಾಡುತ್ತೆ. ನಾಯಿ ಒಳಗಡೆ ವಿಷ ಅಷ್ಟು ಕೆಲಸ ಮಾಡೋದಾದರೆ ಬೈಬಲಲ್ಲಿರೋ ವಾಕ್ಯ ನಮ್ಮೊಳಗಡೆ ಎಷ್ಟು ಕೆಲಸ ಮಾಡಬೇಕು. ಯಾವ ಸಂದೇಶ ಆಗಲಿ ನಮ್ಮೊಳಗಡೆ ನಂಬಿಕೆಗೆ ಬದಲಾಗಿ ಭಯನ ತೊಗೊಂಬಂದ್ಬಿಡ್ತು ಅಂದರೆ ಅದು ದೇವರಿಂದ ಬಂದಂಥ ಸಂದೇಶ ಅಲ್ಲ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಎಲ್ಲ ಪ್ರಸಂಗ ಒಂದೇ ಅಂತ ಕುಂತ್ಕೊಂಡು ನಾವೆಲ್ಲ ಪ್ರಸಂಗಗಳಿಗೂ ಆಮೇನ್ 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 ಅಂತ ಕುಂತಿರ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ಒಳ್ಳೆಯದು, ಪ್ರಸಂಗಗಳನ್ನು ಕೇಳೋದು ಒಳ್ಳೆಯದು, ಆದರೆ ಯಾವುದು ನಿನ್ನೊಳಗಡೆ ನಂಬಿಕೆ ಅಂತ ತರುತ್ತೋ ಅಂಥ ಪ್ರಸಂಗಗಳನ್ನು ನೀವು ಮತ್ತೆ ಮತ್ತೆ ಕೇಳಿದಾಗ ಮಾತ್ರನೇ ಪರಿಸ್ಥಿತಿಗಳು ಬದಲಾವಣೆ ಆಗೋದನ್ನು ನೀವು ನೋಡೋದಕ್ಕೆ ಸಾಧ್ಯ. ಎಲ್ಲ ಪ್ರಸಂಗಗಳನ್ನು ನಾವು ಓಕೆ ಅಂತ ಕೇಳ್ಕೊಂಡು ಕುಂತ್ಕೊಂಡ್ಬಿಟ್ರೆ ಅಷ್ಟೇ, ಮುಗೀತು. ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ವಿಷನು ಬೆಳಿಗ್ಗೆ ಇರುತ್ತೆ, ಪೆನಾಯಿಲು ಬೆಳಿಗ್ಗೆ ಇರುತ್ತೆ. ಸೊ ಎಲ್ಲ ಪ್ರಸಂಗಗಳು ಒಂದೇ ಥರ ಇರೋದಿಲ್ಲ. ಸೊ ಕೆಲವೊಂದು ಪ್ರಸಂಗಗಳು ಮಾತ್ರನೇ ನಮ್ಮ ಲೈಫಲ್ಲಿ ವ್ಯತ್ಯಾಸ ತೊಗೊಂಬರೋದು. ಸೊ ನಾನು ಮಾತನಾಡ್ತಾ ಇರೋ ಪ್ರಸಂಗ ಮಾತ್ರನೇ ಬೆಳ್ಳಿಗೆ ಹಾಲು ಥರ ಐತೆ ಅಂತ ನಾನು ಹೇಳ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಯಾರ ಪ್ರಸಂಗ ಕೇಳಿದ್ರು ನಾನು ಹೇಳ್ತಾ ಇದ್ದೀನಿ, ಯಾರ ಪ್ರಸಂಗ ನೀವು ಕೇಳಿದ್ರು ನಿಮ್ಮ ಒಳಗಡೆ ನಂಬಿಕೆ ಬರೋದಾದರೆ ದಟ್ ಈಸ್ ಫ್ರಮ್ ಗಾಡ್. ನಾವು ಯಾವಾಗಲೂ ದೇವರ ಬಗ್ಗೆ ಚೆನ್ನಾಗಿ ಒಂದನ್ನು ತಿಳ್ಕೊಬೇಕು. ದೇವರು ಪ್ರಾರ್ಥನೆನ ಇಷ್ಟಪಡುವಂಥ ದೇವರು. ಗಾಡ್ ಲೈಕ್ಸ್ ಪ್ರೇಯರ್, ಬಟ್ He doesn't demand prayer. God will not demand prayer. God likes prayer. ದೇವರು ಪ್ರಾರ್ಥನೆನ ಇಷ್ಟಪಡ್ತಾರೆ ಹೊರತು ನೀನು ಮಾಡಲೇಬೇಕು ಅಂತ ನಿನಗೆ ಡಿಮ್ಯಾಂಡ್ ಇಡೋದಿಲ್ಲ, ಬಲವಂತ ಮಾಡೋದಿಲ್ಲ. ನೋಡಿ, ನಾವೇನು ಅನ್ಕೊತೀವಿ ಗೊತ್ತಾ? ಒಂದು ಸತಿ ನಾವು ರಕ್ಷಣೆ ಹೊಂದಿದ ಮೇಲೆ, ಕ್ರಿಶ್ಚಿಯಾನಿಟಿಗೆ ಬಂದ ಮೇಲೆ, ನಾನು ಪ್ರೇಯರ್ ಮಾಡದೆ ಏನು ದೇವ್ರು ಮಾಡೋದಿಲ್ಲ, ಪ್ರಾರ್ಥನೆ ಇಲ್ಲದೆ ಏನೂ ಆಗೋದಿಲ್ಲ, ಪ್ರಾರ್ಥನೆ ಇಲ್ಲದೆ ಅದ್ಭುತ ನಡೆಯೋದಿಲ್ಲ, ಪ್ರಾರ್ಥನೆ ಇಲ್ಲದೆ ಏನೂ ದೇವ್ರು ಮಾಡೋದಿಲ್ಲ, ಎಲ್ಲನೂ ಯಾವುದ್ರಲ್ಲಿ ಅಡಗಿದೆ? ಪ್ರಾರ್ಥನೆಯಲ್ಲೇ ಅಡಗಿದೆ ಅನ್ನೋದು ಇಟ್ಸ್ ರಾಂಗ್. ಯಾಕೆ ಗೊತ್ತಾ? ನೀನು ತಾಯಿನ ಗರ್ಭದಲ್ಲಿದ್ದಾಗ ಯು ಡಿಂಟ್ ಪ್ರೇ. ನೀನು ತಾಯಿನ ಗರ್ಭದಲ್ಲಿದ್ದಾಗ ಪ್ರಾರ್ಥನೆ ಮಾಡಿದ್ರಾ? ಇಲ್ಲ. ಮತ್ತು ಹೆಂಗೆ ದೇವ್ರು ಕಾಪಾಡಿದ್ರು? ನೀವು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಎಷ್ಟು ಸತಿ ಆಕ್ಸಿಡೆಂಟ್ ಇತ್ತು, ಎಷ್ಟು ಸತಿ ಡಾಕ್ಟ್ರುಗಳು ಕಾಪಾಡೋಕ್ಕಾಗಲ್ಲ ಅಂದರು. ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಹೇಳ್ತೀನಿ, ನೀವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ, ದೇವ್ರನ್ನ ಅರಿಯೋದಕ್ಕೆ ಮುಂಚೆ, ದೇವ್ರನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ರಕ್ಷಣೆ ಹೊಂದಿರಲಿಲ್ವಲ್ಲ, ಅವಾಗ ಎಷ್ಟು ಜನ ಪ್ರಾರ್ಥನೆನೇ ಮಾಡಲಿಲ್ವಲ್ಲ, ದೇವ್ರು ಅಂತಲೇ ಗೊತ್ತಿರಲಿಲ್ವಲ್ಲ, ಅವಾಗೆಲ್ಲ ದೇವ್ರು ಹೆಂಗೆ ಕಾಪಾಡಿದ್ರು ನಿನ್ನ ಪ್ರಾರ್ಥನೆ ಇಲ್ಲದೆ? ನೋಡಿ, ಯೆರೆಮೀಯನಿಗೆ ದೇವ್ರು ಹೇಳ್ತಾರೆ, ನೀನು ಗರ್ಭದಲ್ಲಿ ಉಂಟಾಗೋದಕ್ಕಿಂತ ಮುಂಚಿತವಾಗಿ ನಾನು ನಿನ್ನೇನು ಮಾಡಿದ್ದೀನಿ? ಪ್ರವಾದಿಯಾಗಿ ನೇಮಿಸಿದ್ದೀನಿ. ಸೊ ಗರ್ಭದಲ್ಲೇ ದೇವ್ರು ಇವನೇ ಅದು ಅಂತ ಪ್ಲ್ಯಾನ್ ಮಾಡಿಬಿಟ್ರು ಅಲ್ವಾ? ಅಂದರೆ ನಡೆಯೋದಕ್ಕಿಂತ ಮುಂಚೆನೇ ದೇವರಿಗೆ ಏನು ನಡೆಯುತ್ತೆ ಅಂತ ಗೊತ್ತು. ನಾಳೆ ನಿಮ್ಮ ಲೈಫ್ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತೋ ಇಲ್ವೋ, ದೇವ್ರಿಗೆ ಗೊತ್ತು. ನೋಡಿ, ತಾಯಿ ಅವಾಗ ಯಾರಾದರೂ ಸ್ಟೋರಿ ಹೇಳೋರು. ನಮ್ಮ ತಂದೆ ನನಗೆ ಬಂದ್ಬಿಟ್ಟು, ನಮ್ಮ ಅಕ್ಕ ಇರೋದ್ರಿಂದ, ಫಸ್ಟ್ ಮಗು ಬಂದ್ಬಿಟ್ಟು ಹೆಣ್ಣು ಮಗು ಇರೋದ್ರಿಂದ ನಮ್ಮಪ್ಪ ಹೇಳಿದ್ರಂತೆ, ತಿರ್ಗಾ ಪ್ರೆಗ್ನೆಂಟ್ ಆದಾಗ, ಬೇಡ, ಎರಡನೇದು ಒಂದು ವೇಳೆ ಹೆಣ್ಣಾಗ್ಬಿಟ್ರೆ ಅದಕ್ಕೆ ಬೇಡ, ನೀನು ಟ್ಯಾಬ್ಲೆಟ್ ತೊಗೊಂಬಿಡು ಅಂತ, ಮಾತ್ರೆ ಗೀತ್ರೆ ಎಲ್ಲ ತೊಗೊಂಬಿಡು, ಹೊಟ್ಟೆಲಿರೋ ಮಗು ಏನಾಗ್ಬಿಡ್ಲಿ, ಕ್ಲೀನ್ ಆಗಲಿ ಅಂತ. ಸೊ ಅದನ್ನು ಅವ್ರ ಸ್ಟೋರಿ ಹೇಳೋರು. ಆದರೂ ಅವ್ರು ತೊಗೊಂಡ್ರೂ ಕ್ಲೀನ್ ಆಗಿಲ್ಲ. ಯಾಕೆ ಗೊತ್ತಾ? ದೇವ್ರು ಏನು ಮಾಡಿದ್ರು ಗೊತ್ತಾ? ಇವನು ಕ್ಲೀನ್ ಆಗಲ್ಲಮ್ಮ, ಇವನು ಅನೇಕ ಫ್ಯಾಮ್ಲಿಗಳನ್ನ ಕ್ಲೀನ್ ಮಾಡೋನು, ಕರ್ನಾಟಕನ ಕ್ಲೀನ್ ಮಾಡೋನು, ಸೊ ಇವನು ಅನೇಕ ಲೈಫನ್ನು ಕ್ಲೀನ್ ಮಾಡೋನು, ಇವನು ಕ್ಲೀನ್ ಆಗಲ್ಲ ಅಂತ ಯಾವಾಗ ದೇವ್ರು ನನ್ನನ್ನು ಇಟ್ಬಿಟ್ರು, ತಾಯಿನ ಗರ್ಭದಲ್ಲಿದ್ದಾಗಲೇ ಕ್ಲೀನ್ ಆಗಬೇಕು ಅಂತ ಯೋಚನೆ ಮಾಡಿದ್ರೂ ಸಹ ದೇವ್ರು ನನ್ನ ಮೇಲೆ ಇಟ್ಟಂಥ ಉದ್ದೇಶ ಚೇಂಜ್ ಆಗೋದಿಲ್ಲ. ಸೊ ಅದೇ ರೀತಿಯೇ ದೇವ್ರು ನಿನ್ನ ಮೇಲೆ ಏನು ಪ್ಲ್ಯಾನ್ ಇಟ್ಟರೋ ಆ ಪ್ಲ್ಯಾನ್ ಚೇಂಜ್ ಆಗೋದೇ ಇಲ್ಲ. ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಪಾಸ್ಟರ್ ನನಗೆ ನಂಬಿಕೆ ಇಲ್ಲ, ಪಾಸ್ಟರ್ ನನಗೆ ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ, ಪಾಸ್ಟರ್ ನಾನು ದೇವ್ರ ಹತ್ರಗೆ ಅನ್ಯೋನ್ಯತೆ ಐಕ್ಯತೆಯಾಗಿ ಇರಲಿಲ್ಲ, ಪಾಸ್ಟರ್ ನಾನು ಬೈಬಲ್ ಓದೋಕ್ಕಾಗ್ತಾ ಇಲ್ಲ, ಏನು ಮಾಡಲಿ? ನೀನೇನು ಮಾಡಬೇಡ, ಜಸ್ಟ್ ಡಿಪೆಂಡ್ ಆನ್ ಗಾಡ್. ಬಿಡಪ್ಪ, ದೇವ್ರು ನೋಡ್ಕೊಳ್ತಾರೆ. ದೇವ್ರು ನನ್ನ ಮೇಲೆ ಇಟ್ಟಿರುವಂಥ ಪ್ಲ್ಯಾನನ್ನು ನೆರವೇರಿಸ್ತಾರೆ, ಬಿಡು.
ಪ್ರೇಯರ್ ಮಾಡಲಿಲ್ವಾ, ಇವತ್ತು ಪ್ರೇಯರ್ ಮಾಡಲಿಲ್ವಾ, ಬೈಬಲ್ ಓದಿಲ್ವಾ, ಪ್ರೇಯರ್ ಮಾಡಲಿಲ್ವಾ. ಇದನ್ನೇ ಭಯ ಇಕ್ಸಿ ಏನಾಗ್ಬಿಡ್ತು ಅಂದರೆ, ಪ್ರಾರ್ಥನೆ ಅಂದರೆ ನಮಗೇನಾಗ್ಬಿಡ್ತು, ಒಂದು ಕಡ್ಡಾಯ ಆಗೋಯ್ತು. ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಪ್ರೀತಿಯಲ್ಲೇ ಬರಬೇಕು. ನೋಡಿ, ಕೆಲವ್ರಿಗೆ ಒಂದೊಂದು ರೂಢಿ ಆಗಿಬಿಟ್ಟಿರ್ತೈತೆ. ಆ ರೂಢಿ ಆಗಿಬಿಟ್ರೆ ಅವ್ರಿಗೆ ಅದನ್ನು ಮಾಡದೆ ನಿದ್ದೆ ಬರೋದಿಲ್ಲ. ಕೆಲವ್ರು ಕುಡಿಯೋರಿಗೆ ಕುಡಿಲಿಲ್ಲ ನಿದ್ದೆ ಬರೋಲ್ಲ, ಸಿಗರೇಟ್ ಸೇದೋರಿಗೆ ಸೇದಲಿಲ್ಲ ಅಂದರೆ ನಿದ್ದೆ ಬರೋಲ್ಲ. ಒಂದು ಸಿನಿಮಾ ಆ್ಯಕ್ಟ್ರೆಸ್ ಈ ರೀತಿ ಹೇಳ್ತಾರೆ, ಡೈಲಿ ಎಷ್ಟೋ ವರ್ಷಗಳಿಂದ ನನಗೆ ಜಿಮ್ ಮಾಡಲಿಲ್ಲ ಅಂದರೆ ನೈಟ್ ನಿದ್ದೆ ಬರೋಲ್ಲ ಅಂತಾರೆ. ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಅವ್ರಿಗೇನು ಬರೋಲ್ಲಂತೆ, ನಿದ್ದೆನೇ ಬರಲ್ವಂತೆ. ಅದಕ್ಕೆ ಎಲ್ಲಾದರೂ ಹೋಟ್ಲಿಗೆ ಹೋದ್ರೂ ಅಲ್ಲಿ ಫಸ್ಟ್ ಇವ್ರು ಹೋಗಿ ಕೇಳೋದೇನೆ ಜಿಮ್ ಇದೆಯಾ ಅಂತ. ಯಾಕೆ ಗೊತ್ತಾ, ಎಷ್ಟೋ ವರ್ಷಗಳಿಂದ ಜಿಮ್ ಮಾಡಿ ಎಕ್ಸಸೈಸ್ ಮಾಡಿನೇ ಇವ್ರಿಗೇನಾಗ್ಬಿಟ್ಟಿದೆ, ಪ್ರಾಕ್ಟೀಸು. ಆವತ್ತು ಒಂದು ವೇಳೆ ಇವ್ರು ಎಕ್ಸಸೈಸ್ ಮಾಡಲಿಲ್ಲ ನಿದ್ದೆ ಬರಲ್ವಂತೆ. ಯಾಕೆ ಗೊತ್ತಾ, ಅಡಿಕ್ಷನ್ ಆಗೋಯ್ತು. ಆ ಥರ ಪ್ರಾರ್ಥನೆ ಅನ್ನೋದು ಹೆಂಗಿರ್ಬೇಕು ಗೊತ್ತಾ, ಮಾಡಿ ಪ್ರೀತಿ ಆಗ್ಬಿಡ್ಬೇಕು. ಅವತ್ತು ನೀವು ಪ್ರೇಯರ್ ಮಾಡಿಲ್ಲ ಅಂದರೆ ಅವತ್ತು ನಮಗೆ ನಿದ್ದೆ ಬರಬಾರ್ದು. ಆ ಥರ ಒಂದು ಕನೆಕ್ಷನಲ್ಲಿ ಒಂದು ಅಡಿಕ್ಷನ್ ಆಗಬೇಕೆ ಹೊರತು, ಪ್ರೇಯರ್ ಮಾಡಿಲ್ಲ ಅಂದರೆ. ಇದರಲ್ಲಿ ಕೆಲವೊಂದು ಪ್ರಸಂಗಗಳು, ಪ್ರಾರ್ಥನೆ ದೇವರು ಕೇಳದೇ ಇರೋದಕ್ಕೆ 7 ಪಾಯಿಂಟು. ಅವನು ಪ್ರಾರ್ಥನೆ ಮಾಡ್ತಾ ಇರೋದೇ ದೊಡ್ಡ ವಿಷಯ ಏನ್ರಿ, ಅವನು ಪ್ರಾರ್ಥನೆ ಮಾಡೋದೇ ದೊಡ್ಡ ವಿಷಯ. ಇದರಲ್ಲಿ ಪ್ರೀಚರ್ಸ್ ಏನು ಹೇಳ್ಬಿಡ್ತಾರೆ ಗೊತ್ತಾ, ದೇವ್ರು ಯಾಕೆ ಪ್ರಾರ್ಥನೆ ಕೇಳಲ್ಲ ಅಂತ 7 ಪಾಯಿಂಟ್. ಅಪ್ಪ, ಅವನು ಮಾಡ್ತಾ ಇರೋದೇ ದೊಡ್ಡ ವಿಷಯ, ಬೆಳಿಗ್ಗೆ ಎದ್ದೊಳ್ತಾ ಇರೋದೇ ದೊಡ್ಡ ವಿಷಯ. ಇದರಲ್ಲಿ ದೇವ್ರು ಯಾಕೆ ಪ್ರಾರ್ಥನೆ ಕೇಳಲ್ಲ ಅಂತ ಹೇಳಿದ್ರೆ ಅವನು ಎಲ್ಲಿಂದ ಎದ್ದೊಳ್ತಾನೆ? ಆಮೇಲೆ ಇನ್ನೂ ವಾಕ್ಯ ಒಂದೇ ಎತ್ತೇ ಇಲ್ಲಲ್ಲ, ಸರಿ ಬನ್ನಿ. ರೈಟ್, ಭಾಳ ಇಷ್ಟವಾದಂಥ ವಾಕ್ಯ. ಭಾಳ ದಿನಗಳಿಂದ, ಭಾಳ ವರ್ಷಗಳಿಂದ ಮಾತಾಡ್ತಾ ಇರೋಂಥ ವಾಕ್ಯ. ನಮ್ಮ ಚರ್ಚಲ್ಲಿ ಭಾಳ ಫೇಮಸ್ ಆದಂಥ ವಾಕ್ಯ ಅಷ್ಟೇ. ಕೀರ್ತನೆ 23 1-2 ಓದಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ನಾವೇನು ಪ್ರಸಂಗ ಕೇಳಿದ್ದೀವಿ, ದೇವರು ಅರಣ್ಯದಲ್ಲೂ ನಮ್ಮನ್ನು ನಡೆಸುವಾತನು, ದೇವರು ವಿಲ್ಡರ್ನೆಸ್ಸಲ್ಲೂ ನಮಗೆ ಅದ್ಭುತ ಮಾಡುವಾತನು. ವಿಲ್ಡರ್ನೆಸ್ನಲ್ಲಿ ನಡೆಸಿದ್ದು ದೇವರ ಅಥವಾ ಇವರೇ ಹೋಗಿದ್ದ? ಅರಣ್ಯದಲ್ಲಿ ಮಾರ್ಗ ಟೈಮಿಂಗ್ಸ್ ಎಷ್ಟು ಗೊತ್ತಾ, ಹೋಗಿದ್ದೀವರು 40 ವರ್ಷ. ಆದರೆ ಇವ್ರು ಹೋಗ್ಬೇಕಾಗಿದ್ದು ಎಷ್ಟು ದಿವಸ ಗೊತ್ತಾ, 40 ದಿವಸ. 40 ದಿವಸಕ್ಕೆ ಹೋಗ್ಬೇಕಾಗಿದ್ದು 40 ವರ್ಷ ಮಾಡ್ಕೊಂಡಿದ್ದು ಯಾರು? ಅವರೇ ತಪ್ಪಾದ ಮಾರ್ಗದಲ್ಲಿ ಹೋದ್ರು ದೇವ್ರ ಜೊತೆಯಲ್ಲಿ ಬಂದು ಅದ್ಭುತ ಮಾಡ್ತಾವ್ರೆ. ನೀನು 40 ವರ್ಷ ಹೋಗು, ಆದರೆ ನಾನು ನಿನ್ನ ಜೊತೆನೇ ಬರ್ತೀನಿ. ನಮ್ಮ ಲೈಫಲ್ಲಿ ರಾಂಗ್ ಆದ ಚಾಯ್ಸನ್ನು ಮಾಡಿದ್ರು, ಒಂದು ವೇಳೆ ರಾಂಗ್ ತೀರ್ಮಾನಗಳನ್ನು ನಾವು ಮಾಡಿದ್ರು, ಆಯಿತು ಬಿಡು, ನೀನು ತೀರ್ಮಾನ ಮಾಡ್ದಲ್ಲ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ನನ್ನ ಜೊತೆನೇ ಇರುವಂಥ ದೇವರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಓ ಮೈ ಗಾಡ್, ಎಷ್ಟು ಒಳ್ಳೆಯ ದೇವರು. ಪಾಸ್ಟರ್ ನಮ್ಮ ಜೊತೆನೇ ಇರ್ತಾರ, ನಂಬಿಕೆ ಇಲ್ಲ ಅಂದರು. ಖಂಡಿತವಾಗ್ಲು ಪಾಸ್ಟರ್ ನಾನು ಅಷ್ಟು ಗ್ರೇಟ್ ಇಲ್ವಲ್ಲ, ಆದರೂ ಪರವಾಗಿಲ್ಲ, ದೇವ್ರು ನಿನ್ನನ್ನು ಇಷ್ಟಪಡ್ತಾರೆ. ನೋಡಿ, ಕೆಲವರು ಯೋಚನೆ ಮಾಡ್ತಾರೆ, ಮದುವೆ ಎಲ್ಲ ಆಗಿದ್ಮೇಲೆ, ಸ್ವಲ್ಪ ದಿವಸ ಆಗಿದ್ಮೇಲೆ, ಅಥವಾ ಸ್ವಲ್ಪ ವರ್ಷ ಆಗಿದ್ಮೇಲೆ ತೀರ್ಮಾನ ತಪ್ಪು ಮಾಡಿಬಿಟ್ಟು ನಾನು. ನೋಡಿ, ಇವಾಗ ಒಂದು ಉದಾಹರಣೆ, ಎಷ್ಟು ಜನಕ್ಕೆ ಗಂಡಸರಿಗೆ ಅವ್ರ ಹೆಂಡತಿ ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತೆ ಅಲ್ವಾ? ಇವಾಗ ನಾನು ಕೇಳಿದ್ದು, ಗಂಡಸರಿಗೆ ಹೆಂಡತಿ ನೋಡೋಕ್ಕೆ ಹೆಂಗಿರಬೇಕು? ಚೆನ್ನಾಗಿರಬೇಕು ಅಲ್ವಾ? ಚೆನ್ನಾಗಿರೋರೆಲ್ಲ ಹೆಂಡತಿ ಆಗಬೇಕು ಅಂದರೆ ಆಗಲ್ಲ ಅಲ್ವಾ? ಇದನ್ನು ಸ್ವಲ್ಪ ಅರ್ಥ ಮಾಡಿಸ್ತೀನಿ ನಿಮಗೆ. ಒಂದು, ಎರಡನೇದು, ಮದುವೆ ಆಯ್ತಪ್ಪ, ಮದುವೆ ಆಗಿ ಏನೋ ಸ್ವಲ್ಪ ಆಕ್ಸಿಡೆಂಟ್ ಆಗೋಯ್ತು. ಇವಾಗ ಆ ಲುಕ್ಸ್ ಎಲ್ಲ ಹೊರಟೋಯ್ತು, ಅಥವಾ ಬಿಸಿಲಲ್ಲಿ ನಡೆದು ಟ್ಯಾನ್ ಆಗೋಯ್ತು, ಅಥವಾ ಇವಾಗ ನೋಡೋಕ್ಕೆ ಚೆನ್ನಾಗೇ ಇಲ್ಲ. ಇವಾಗ ಆಕ್ಸಿಡೆಂಟ್ ಆಗಿ ಮುಖ ಡ್ಯಾಮೇಜ್ ಆಗೋಯ್ತು. ಅದಕ್ಕೆ ಅಂತ ಇವಾಗ ನೀನು ಚೆನ್ನಾಗಿದ್ಯಾ ಅಂತ ಕಟ್ಕೊಂಡೆ, ಇವಾಗ ನೀನು ಚೆನ್ನಾಗಿಲ್ಲ, ಇವಾಗ ನೀನು ಸುಂದರವಾಗಿಲ್ಲ ಇವಾಗ ಅಂತ ಯಾರಾದರೂ ಬಿಟ್ಬಿಡ್ತಾರ? ಯಾಕೆ? ಚೆನ್ನಾಗಿರ್ಬೇಕು ಅಂತ ಇಷ್ಟ, ಆದರೆ ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ? ಮದುವೆ ಅನ್ನೋದು ಕವನೆಂಟ್, ಅದೊಂದು ಒಡಂಬಡಿಕೆ. ಚೆನ್ನಾಗಿದ್ರೆ ಓಕೆ, ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡೋಕ್ಕಾಗುತ್ತಾ? ನೋ. ವೈ?
ಇಟ್ಸ್ ಎ ಕವನೆಂಟ್. ಅದೇ ರೀತಿಯೇ ನಿನಗೆ ನಂಬಿಕೆ ಇರಬೇಕು ಅಂತ ದೇವ್ರಿಗೆ ಇಷ್ಟ. ಆದರೆ ನಿನಗೆ ನಂಬಿಕೆ ಇಲ್ಲ ಅಂತ ಬಿಟ್ಬಿಡೋಕ್ಕಾಗುತ್ತಾ? ನೋ ನೋ ನೋ, ಇಟ್ಸ್ ಎ ಕವನೆಂಟ್. ಗಾಡ್ ವಿಲ್ ನೆವರ್ ಲಿವ್ ಯು, ಗಾಡ್ ವಿಲ್ ನೆವರ್ ಫರ್ಸೇಕ್ ಯು. ನೋಡಪ್ಪ ಮಾರಾಯ, ನಿನಗೆ ನಂಬಿಕೆ ಇರೋದು ದೇವ್ರಿಗಿಷ್ಟ. ನಂಬಿಕೆ ಇದ್ದರೆ ಇಷ್ಟ. ನಿನಗೆ ನಂಬಿಕೆ ಇಲ್ಲ ಅಂತ ದೇವ್ರು ನಿನ್ನನ್ನು ಬಿಟ್ಬಿಡಲ್ಲ. ಚೆನ್ನಾಗಿ ತಿಳ್ಕೊ. ಆಮೇಲೆ ನಂಬಿಕೆ ಇವತ್ತಿರಲಿಲ್ಲ, ಬರ್ಸ್ತಾರೆ. ಇವತ್ತಿಲ್ಲ, ನಾಳೆ ಬರ್ಸ್ತಾರೆ. ನಿನಗೆ ನಂಬಿಕೆ ಇಲ್ಲ ಅಂತ ತಾನೇ ನಾನು ಬಂದಿದ್ದೀನಿ. ಅದಕ್ಕೆ ತಾನೇ ನಿನ್ನ ಲೈಫಲ್ಲಿ ಫಿಲಿಪ್ ಪಾಸ್ಟ್ನ ದೇವ್ರು ಕಳಿಸಿರೋದು. ನಿನಗೆ ನಂಬಿಕೆನೇ ಇಲ್ಲ ಅಂತ ಹೇಳಿದಕ್ಕೇನೆ ದೇವ್ರು ನನ್ನನ್ನಿಟ್ಟು ಈ ಪ್ರಸಂಗದ ಮುಖಾಂತರ ನಿನ್ನೊಳಗಡೆ ನಂಬಿಕೆನ ಬರೆಸಿ ಹೇಗಾದರೂ ನಿನಗೆ ಅದ್ಭುತ ಮಾಡಬೇಕು ಅಂತ ತಾನೇ ದೇವ್ರು ಕಾಯ್ತಾ ಇದ್ದಾರೆ. ಬೈಬಲಲ್ಲಿ ಒಬ್ಬ ಕೇಳ್ತಾನೆ ದೇವ್ರ ಹತ್ರ, ಅವನ ಮಗನಿಗೆ ದೆವ್ವ ಓಡಿಸ್ಬೇಕು. ನಮ್ಮ ಮಗ ಆಗ ಕೆಳಗಡೆ ಬಿದ್ದುಬಿಡ್ತಾನೆ, ನನ್ನ ಮಗನ ಬಿಡುಗಡೆ ಬೇಕು ದೇವರೇ ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಸರಿಪ್ಪ ನಿನಗೆ ನಂಬಿಕೆ ಇದ್ದರೆ ನಾನು ಮಾಡ್ತೀನಿ ಅಂತ. ಅದಕ್ಕೆ ಅವನೇನು ಹೇಳ್ತಾನೆ ಗೊತ್ತಾ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ನನ್ನ ನಂಬಿಕೆನೇ ಇಲ್ಲ ಅಂತಾನೆ. ಯಾರು ಗೊತ್ತಾ ಅದು? ಎಲ್ಲೋ ಕೇಳಿದ್ದೀವಿ ಫಸ್ಟ್, ಆದರೆ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಬೈಬಲ್ನ ಸ್ವಲ್ಪ ಆದರೂ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಕಲ್ತ್ಕೊಂಡಿರ್ಬೇಕು. ನಾವೇನೋ ಹಂಗೆ ನಮಗೆಲ್ಲ ಗೊತ್ತಿರೋದೆಲ್ಲ ಕರೆಕ್ಟ್ ಅಂತ ಹೋಗ್ಬಿಡ್ಬಾರ್ದು. ಅದಕ್ಕೆ ಒಂದು ಸ್ಕೂಲ್ ಇತ್ತಂತೆ, ಒಂದು ಸ್ಕೂಲಲ್ಲಿ ಒಂದು ಸತಿ ಇನ್ಸ್ಪೆಕ್ಷನ್ ಬಂದುಬಿಟ್ರಂತೆ. ಹೆಂಗೆಲ್ಲ ಪಾಠ ನಡೆಸ್ತಾರೆ ನೋಡೋಣ ಸ್ಕೂಲಲ್ಲಿ, ಮಾಸ್ಟ್ರಿಂದ ಹಿಡಿದು ಮಕ್ಕಳಿಂದ ಹಿಡಿದು HM ಪ್ರಿನ್ಸಿಪಲ್ವರೆಗೂ ಹೆಂಗಿದ್ದಾರೆ ನೋಡೋಣ ಅಂದ್ಬಿಟ್ಟು ಒಂದು ಸತಿ ಇನ್ಸ್ಪೆಕ್ಷನ್ ಬಂದುಬಿಟ್ರು. ಸೊ ಇವಾಗ ಪಾಠ ನಡೆಸಿದ್ರಲ್ಲ, ಪಾಠವನ್ನು ನಡೆಸಿದ್ರು. ಪಾಠದಲ್ಲಿ ಆ ಪಾಠ ಓದಿದ್ರಲ್ಲ, ಅದರಲ್ಲಿ ಬಿಲ್ಲು ಬಂದ್ಬಿಟ್ಟು ಒಡೆದೋಗಿತ್ತು. ಬಿಲ್ ಏನಾಗೋಯ್ತು, ಒಡೆದೋಯ್ತು. ಸೊ ಈ ಕತೆ ಬುಕ್ಕಲ್ಲಿದೆ. ಸೊ ಇದನ್ನೆಲ್ಲ ಹೆಂಗೆ ಟೀಚ್ ಮಾಡಿದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಇನ್ಸ್ಪೆಕ್ಷನ್ ಒಂದು ದಿವಸ ಬಂದರು. ಇವ್ರು ಅಲ್ಲಿಂದ ನೋಡ್ತಾವ್ರು. ಇದು ಇನ್ಸ್ಪೆಕ್ಷನ್ ಬಂದು ಕೇಳ್ತಾರೆ ಅವನ ಹತ್ರ, ಆ ಹುಡುಗನ ಹತ್ರ, ಸರಿಯಪ್ಪ ನಿನಗೆ ಪಾಠ ಎಲ್ಲ ಎತ್ತಿದ್ರು ತಾನೆ, ಆ ಬಿಲ್ಲನ್ನು ಹೊಡೆದಾಕಿದ್ಯಾರು ಅಂತ. ಸಡನ್ನಾಗಿ ಒಂದು ಹುಡುಗ ಎದ್ಬಿಟ್ಟು, ಸರ್ ನನಗೆ ಗೊತ್ತಿಲ್ಲ, ನಾನಲ್ಲ ಸರ್ ಅನ್ನತ್ತೆ. ಸರ್ ನಾನಲ್ಲ ಸರ್ ಅನ್ನತ್ತೆ. ಏನು ಈ ಥರ ಕಲಿಸ್ಕೊಟ್ಬಿಟ್ರಲ್ಲ ಅಂತ ಹೇಳಿ ಅವ್ರು ಟೀಚರ್ ಕರೆದ್ರಂತೆ. ಟೀಚರ್ ಕರೀರಿ ಅಂತ. ಏನ್ರಿ ಇದು? ಹುಡುಗನ ಕೇಳಿದ್ರೆ ಬಿಲ್ ಯಾರು ಮುರಿದಾಕಿತ್ತಂದರೆ ನಾನಲ್ಲ ಅಂತವನೇ ಅಂತ. ಟೀಚರ್ ಹೇಳಿದಂತೆ, ಹೌದು ಸರ್ ಅವನು ಒಳ್ಳೆ ಹುಡುಗ, ಅವನ ಹತ್ರ ಮಾಡಿರಲ್ಲ. ಲಾಸ್ಟಿಗೆ ಇನ್ಸ್ಪೆಕ್ಷನ್ ಬಂದವನಿಗೆ ಟೆನ್ಷನ್ ಆಗೋಯ್ತು. ಏನಿದು ಟೀಚರು ಹಿಂಗೆ ಅವನೇ, ಸ್ಟೂಡೆಂಟು ಹಿಂಗೆ ಅವನಲ್ಲ ಅಂದ್ಬಿಟ್ಟು ಸ್ಟ್ರೈಟಿಗೆ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡೋಗ್ಬಿಟ್ರು. ಪ್ರಿನ್ಸಿಪಲ್ ಹತ್ರ ಇನ್ಸ್ಪೆಕ್ಷನ್ ಬಂದವರು ಕೇಳ್ರಂತೆ, ನೋಡಿ ಸರ್, ಇವನ್ನ ಕೇಳಿದರೆ ಬಿಲ್ ಹೆಂಗೆ ಹೊಡೆದೈತು ಅಂದರೆ ನನಗೆ ಗೊತ್ತಿಲ್ಲ ಅಂತಾನೆ. ಟೀಚರ್ ಕೇಳಿದರೆ ಅವನೇನು ಹೇಳ್ತಾನೆ, ಸರ್ ಅವನು ಒಳ್ಳೆ ಹುಡುಗ, ಅವನು ಹೊಡೆದಾಕಿರಲ್ಲ ಅಂತಾನೆ. ಅದಕ್ಕೆ ಪ್ರಿನ್ಸಿಪಲ್ ಹೇಳಿದ್ರಂತೆ, ಸರ್ ಹೋಗಲಿ, ಯಾಕೆ ಸುಮ್ಮನೆ ಜಗಳ, ಎಷ್ಟು ಆ ಬಿಲ್ ಹೇಳಿ ನಾನು ಕೊಟ್ಟುಬಿಡ್ತೀನಿ ಅಂದರೆ. ಕೀರ್ತನೆ 23. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ರೈಟ್. ಯೆಹೋವನು ನನಗೆ ಕುರುಬನು ಅಂದರೆ ಯಾರಿಗೆ ಕುರುಬನು? ಯೆಹೋವನು ದಾವೀದನಿಗೆ. ಮತ್ತು ದಾವೀದನ ಕುರುಬನ ಇದ್ರೆ ನನಗೇನು ಇವಾಗ? ಪಾಸ್ಟರ್, ಇದು ಕುರಿಗಳ ಕತೆ. ನಾವೇನು ಕುರಿಗಳ? ಕುರಿಗಳು ಅಂದರೆ ಏನು? ನಾವೇನು ಬಕ್ರಗಳ? ಒಂದು ಕನ್ನಡದಲ್ಲಿ ಒಂದು ಪ್ರೋಗ್ರಾಮ್ ಬರ್ತೈತಲ್ಲ, ಕುರಿ ಬಾಂಡ್. ಲಾಸ್ಟಿಗೆ ಯಾರು ಬಕ್ರ ಆಗ್ತಾರೆ ಅಂತ, ಅದು ಆ ಥರ. ಇವಾಗ ಎಲ್ಲರೂ ಯೋಚನೆ ಮಾಡ್ಬೋದು, ಏನು ಪಾಸ್ಟರ್ ನಮ್ಮನ್ನೇನು ಬಕ್ರಗಳು ಅಂದ್ಕೊಂಡಿದ್ದೀರಾ? ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೋಣ ಅಂದರೆ ಅವ್ನ ಕುರಿಗಳ ಬಗ್ಗೆ ಹೇಳ್ತಾವನೆ. ನೀವು ನಮಗೆ ಹೇಳ್ತಾ ಇದ್ದೀರಲ್ಲ ನಾವೇನು ಬಕ್ರಗಳ ಅಂತ. ಆ್ಯಕ್ಚುಲಿ ಬೈಬಲು ನಮ್ಮನ್ನು ಬಕ್ರಗಳು ಅಂತಲೇ ಹೇಳೋದು, ನಾವೆಲ್ಲ ಕುರಿಗಳಂತೆ. ಸರಿ ಪಾಸ್ಟರ್, ಇದು ಹಳೆ ಒಡಂಬಡಿಕೆಯಲ್ಲಿ ಐತೆ, ಹೊಸ ಒಡಂಬಡಿಕೆಯಲ್ಲಿ ಹೆಂಗೆ ಹೇಳ್ತೀರಾ ನಾವೆಲ್ಲ ಕುರಿಗಳು ಅಂತ? 1 ಪೇತ್ರನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 25ನೇ ವಾಕ್ಯ. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನೂ ಆಗಿರುವಾತನ ಬಳಿಗೆ ಬಂದಿದ್ದೀರಿ. ಓ ಮೈ ಗಾಡ್. ನೀವು ಕುರಿಗಳಂತೆ, ನಾವು ಯಾರು ಎಕ್ಸಾಂಪಲು? ಕುರಿಗಳಂತೆ ಇರೋದ್ರಲ್ಲೇ ಭಯ ಪಡುವಂಥ ಒಂದು ಪ್ರಾಣಿ ಯಾವುದು ಗೊತ್ತಾ? ಕುರಿ.
ಅದೇ ರೀತಿಯೇ ನಮ್ಮ ಲೈಫಲ್ಲೂ ಅಷ್ಟೇ. ಚಿಕ್ಕದಾಗಿ ಏನಾದರೂ ಆಗ್ಬಿಡ್ತು ಅಂದ್ರೂ ನಮಗೆ ದೊಡ್ಡದಾಗಿ ಯೋಚನೆ ಮಾಡೋದು ಯಾರು ಗೊತ್ತಾ? ನಾವೇ. ನಮಗೆ ಚಿಕ್ಕದೊಂದು ಹೇಳ್ಬಿಡ್ಲಿ ಡಾಕ್ಟ್ರು, ಒಂದು ಚಿಕ್ಕ ಗಡ್ಡೆ ಅಂದರೆ ನಾವು ಟ್ಯೂಮರ್ವರೆಗೂ ಯೋಚನೆ ಮಾಡಿಟ್ಟಿರ್ತೀವಿ. ನಾವು ಈ ಕುರುಬ ಕುರಿನ ಕತೆ ಕೇಳಿದ ತಕ್ಷಣ ನಾವೇನು ಅನ್ಕೊತೀವಿ ಗೊತ್ತಾ? ಏನಿದು ಒಂದು ಕುರುಬ ಒಂದು ಕುರಿ ಅಷ್ಟೇ ತಾನೇ ಸ್ಟೋರಿ ಅಂತ. ಇಸ್ರಾಯೇಲರಲ್ಲಿ ಈ ಕುರುಬರು ಈ ಕುರಿಗಳನ್ನು ಹೆಂಗೆ ಮೇಯಿಸ್ತಾ ಇದ್ರು ಅಂತ ಗೊತ್ತಾ? ಮಕ್ಕಳ ಥರ ಸಾಕ್ಸ್ತಾ ಇದ್ರಂತೆ. ಅವರು ಆ ಕುರಿಗಳಿಗಾಗಿ ಏನು ಬೇಕಾದ್ರೂ ಮಾಡೋರು. ಅಷ್ಟು ಪ್ರೀತಿ, ಅಷ್ಟು ಕೇರ್. ಆ ಕುರಿ ಅಂದರೆ ಅಷ್ಟು ಇಷ್ಟ, ಪ್ರಾಣ. ಆ ಥರ ಇರೋರೇ ಆ ಕುರುಬ ಕೆಲಸಕ್ಕೆ ಹೋಗೋದಂತೆ. ಅದಕ್ಕೆ ದಾವೀದನು ಯೆಹೋವನು ನನಗೆ ಕುರುಬನು, ನಾವು ಕುರಿ ಅಂತ ಅವನು ಏನಕ್ಕೆ ಕೇಳಿದ್ದು ಅಂದರೆ ಅವನಿಗೆ ಕುರಿಗಳ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕೆ ಅವನೇನು ಹೇಳ್ತಾನೆ ಗೊತ್ತಾ? ಒಂದು ಸತಿ ಕರಡಿ ಬಂತು, ಒಂದು ಸತಿ ಸಿಂಹ ಬಂತು. ಇವನು ಹೋಗಿ ಯಾವ್ದು ಬಾಯಿಂದ ಕಿತ್ಕೊಂಬಂದಂತೆ ಆ ಕುರಿನ? ಸಿಂಹದ ಬಾಯಿಂದ. ನಾನೇನು ಹೇಳ್ತೀನಿ ಅಂದರೆ, ಸಿಂಹದ ಬಾಯಿಗೆ ಕೈ ಹಾಕೋಷ್ಟು ಧೈರ್ಯ ಇವನಿಗೆ ಎಲ್ಲಿಂದ ಬಂತು? ಒಂದು. ಎರಡನೇದು, ಒಂದು ಕುರಿ ಬೆಲೆ ಎಷ್ಟು? ಆವಾಗ ಒಂದು ಕುರಿ ಬೆಲೆ ಇಟ್ಕೊಳ್ಳೋಣ, ಒಂದು ಕಾಸು ಅಂತ ಇಟ್ಕೊಳ್ಳೋಣ, ಓಕೆನಾ? ಇಲ್ಲ ಈಗಿನ ಬೆಲೆನೇ ಇಟ್ಕೊಳ್ರಿ, ಹೋದ್ರೆ ಅಲ್ಲಿ ಯಾಕೆ ಇಷ್ಟು ಕನ್ಫ್ಯೂಷನ್? ಒಂದು 25 ವರ್ಷದ ಹಿಂದೆನೇ ಲೆಕ್ಕ ಹಾಕ್ಬಿಟ್ಟು ಇಟ್ಕೊಳ್ಳೋಣ, ಒಂದು 3,000 ರೂಪಾಯಿ ಇಟ್ಕೊಳ್ಳೋಣ, ಓಕೆನಾ? ಒಂದು 3,000 ರೂಪಾಯಿ ಬೆಲೆ ಒಂದು ಕುರಿ. ನಾನೇನು ಹೇಳ್ತೀನಿ ಅಂದರೆ, 3,000 ರೂಪಾಯಿಗೆ ಯಾರಾದರೂ ಸಿಂಹದ ಬಾಯಿ ಕೈ ಹಾಕ್ತಾರಾ? ಏನ್ರಿ, ಇವನ್ ಜೀವ ಪ್ರಾಣ ಎಷ್ಟು ಬೆಲೆ? ಇವಾಗ ಇವನು ಬೆಲೆ ಎಷ್ಟು ಪ್ರೆಷಿಯಸ್ ಇವನು ಅಲ್ವಾ? ಆ ಕುರಿ ಎಷ್ಟು? ಒಂದು 3,000 ರೂಪಾಯಿ ಕುರಿಗೆ ಪ್ರಾಣನೇ ಒತ್ತೆ ಇಡೋದ? ಏನ್ರಿ ಇದು? ನೀವೇ ಹೇಳಿ ನೋಡೋಣ. ಒಂದು 3,000 ರೂಪಾಯಿ ಕುರಿಗೆ ಯಾರಾದರೂ ಪ್ರಾಣ ಒತ್ತೆ ಇಟ್ಟು ಜಗಳ ಆಡ್ತಾರ? ನನಗೆ ಆ ಕುರಿ ಬೇಕೇ, ಹೋದ್ರೆ ಒಂದು ತಿನ್ಕೊಂಡು ಹೋದ್ರೆ ಹೋಗಲಿ, ಇನ್ನೂ ಮಿಕ್ಕಿದೈತಲ್ಲ ಕುರಿಗಳು. ದಾವೀದನು ಒಂದೇ ಒಂದು ಕುರಿನ ಮೇಯಿಸ್ತಾ ಇದ್ರೆ ಪರ ಇಲ್ಲಪ್ಪ, ಜಗಳ ಮಾಡ್ಬೋದು. ಕುರಿಗಳನ್ನು ಮೇಯಿಸ್ತಾ ಇದ್ದವನಿಗೆ ಒಂದು ತಿನ್ಕೊಂಡು ಹೋದರೆ ಇನ್ನೂ ಮಿಕ್ಕಿದಿರ್ತೈತಲ್ಲ, ಇಟ್ಕೊಂಡಿರ್ಬೋದೈತಲ್ಲ, ಆ ಒಂದಕ್ಕೆ ಯಾಕೆ ಇಷ್ಟು ಜಗಳ ಮಾಡಬೇಕು? ಅದೇ ಈ ಕುರಿಗೂ ಕುರುಬನಿಗೆ ಇರುವಂಥ ಪ್ರೀತಿ, ನಂಟು ಅಂತ ಹೇಳ್ತಾರಲ್ಲ, ಅದಕ್ಕೇ ದಾವೀದನು ಇಲ್ಲಿ ಯೆಹೋವನು ನನಗೆ ಕುರುಬನು ಅಂದರೆ, ಯಾರ ಬಾಯಲ್ಲಾದರೂ ನಾನು ಸಿಕ್ಕಾಕೊಂಡ್ರೆ ಕುರುಬ ಬಂದ್ಬಿಟ್ಟು ಬಾಯಲ್ಲಿ ಕೈ ಹಾಕಾದರೂ ಎತ್ತಿಬಿಡ್ತಾರೆ. ಅಷ್ಟು ಪ್ರೀತಿ ಕುರುಬನಿಗೆ ಕುರಿ ಮೇಲೆ. ಅದಕ್ಕೇ ದಾವೀದನು ಹೇಳ್ತಾನೆ, ಶತ್ರುಗಳು ನನ್ನನ್ನು ನುಂಗೋ ಥರ ಇದ್ದರು, ಯೆಹೋವನು ನನ್ನ ಬಳಿಗೆ ಬಂದು ನನ್ನನ್ನು ಹಾಗೇ ಕಾಪಾಡ್ತಾನೆ ಅಂತ ದೇವ್ರು ನೋಡಿ ಹೆಂಗೆಲ್ಲ ವಿವರಿಸ್ತಾರೆ ನೋಡಿ. ಯಾಕೆ ಗೊತ್ತಾ? ಇಸ್ರಾಯೇಲರಲ್ಲಿ ಒಂದು ಕುರಿ ಮೇಯಿಸೋದು ಅಂದರೆ ಅದು ಬಂದ್ಬಿಟ್ಟು ಒಂದು ಸಾಧಾರಣವಾದ ಕೆಲಸ ಅಲ್ಲ. ಅದು ಒಂದು ಕಡೆ ದಾವೀದನು ತಪ್ಪು ಮಾಡಿಬಿಡ್ತಾನೆ. ನಾತಾನ್ ಪ್ರವಾದಿ ಬರ್ತಾನೆ, ಒಬ್ಬನ ಹತ್ರ ಒಂದೇ ಒಂದು ಕುರಿ ಇತ್ತು, ಅದನ್ನು ಇವ್ರು ಹೊಡೆದು ಸಾಯಿಸ್ಬಿಟ್ರು ಅಂದಿದ ತಕ್ಷಣ ಅವ್ನಿಗೆ ಏನಾಗೋಯ್ತು? ಟೆನ್ಷನಾಗಿ ಕೇಳ್ತಾನೆ, ಯಾರದು ಅಂತ. ಅವಾಗ ನಾತಾನ್ ಪ್ರವಾದಿ ಏನು ಹೇಳ್ತಾನೆ? ನೀನೇ ಅದು ಅಂತಾನೆ. ನೋಡಿ, ಆ ಕುರಿ ಕತೆ ಹೇಳಿದ ತಕ್ಷಣ ಇವನು ಏನಾಗೋಯ್ತು? ಟೆನ್ಷನ್ ಆಗೋಯ್ತು. ಯಾರದು? ಕುರಿ ನಂಗೆ ಮಾಡಬಾರ್ದಾಯ್ತಾನೆ. ಅಂದರೆ ಈ ಪ್ರೀತಿ ನೋಡಿ, ಆ ಕುರಿಗೂ ಕುರುಬನಿಗೂ ಇರುವಂಥ ಪ್ರೀತಿ ಬೇರೆ ಸ್ಟೈಲ್, ಅದು ಒಂದು ವ್ಯತ್ಯಾಸವಾದಂಥ ಪ್ರೀತಿ. ಅದಕ್ಕೇ ದಾವೀದನು ಈ ರೀತಿ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು. ಓ ಮೈ ಗಾಡ್. ಅದಕ್ಕೆ ಯೇಸು ಸ್ವಾಮಿನೂ ಬಂದು ಅದೇ ಉದಾಹರಣೆ ಹೊಸ ಒಡಂಬಡಿಕೆಯಲ್ಲಿ ಕೊಡ್ತಾರೆ. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳ ಕಾಯುವ ಕುರುಬನೂ ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ಕುರಿಗಳು ಯಾವುದನ್ನು ಯಾವತ್ತೂ ಹುಷಾರಾಗಿ ಜೋಪಾನವಾಗಿ ಯಾವುದನ್ನು ಮಾಡೋದಿಲ್ಲ. ಇದು ಕುರಿನೇ ಇದು ನೋಡಿ. ಯಾವಾಗಾದರೂ ಕುರಿ ಹುಲ್ಲು ಮೇಯ್ಬೇಕಾದ್ರೆ ಅರ್ಧ ತಿಂದುಬಿಟ್ಟು ಅರ್ಧ ನಾಳೆ ಇಡುತ್ತೆ ನೋಡಿ. ಇರುವೆ ಆದರೂ ಏನು ಮಾಡುತ್ತೆ? ಇರುವೆ ಸೇರಿಸಿಡುತ್ತೆ. ಈ ಕುರಿಗೆ ಹಂಗೆಲ್ಲ, ನಾಳೆ ಸ್ವಲ್ಪ ಬಿಟ್ಟಿಡೋಣಂತಲ್ಲ, ಎಲ್ಲ ತಿನ್ಕೊಂಬಂದ್ಬಿಡ್ತೈತೆ. ನಾಳೆ ಬಗ್ಗೆ ಅದಕ್ಕೆ ಟೆನ್ಷನ್ನೇ ಇಲ್ಲ. ಆ ಇರುವೆಗಿರೋ ಬುದ್ಧಿನೂ ಯಾರಿಗಿಲ್ಲ, ಆ ಇರುವೆಗಿರೋ ಬುದ್ಧಿನೂ ಕುರಿಗಿಲ್ಲ. ಅದಕ್ಕೇ ನಮಗೆಲ್ಲ ಒಂದು ಕುರುಬ ಇರೋದು. ಈ ಕೀರ್ತನೆ ಮಾತ್ರ ನಮಗೆ ಗೊತ್ತಾಗ್ಬಿಟ್ರೆ ಲೈಫಲ್ಲಿ ಭಯನೇ ಇಲ್ಲೇ, ಜಾಲಿಯಾಗಿ ಆರಾಮಾಗಿರ್ತೀವಿ. ಯಾಕೆ ಗೊತ್ತಾ? ದ ಲಾರ್ಡ್ ಈಸ್ ಮೈ ಶೆಪರ್ಡ್. ಓ ಮೈ ಗಾಡ್. ನಾವೇನು ಮಾಡೋಕ್ಕಾಗಲ್ಲ ಅಂತ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಯೆರೆಮೀಯನಿಗೆ ಬರೆದ ಪುಸ್ತಕ 10:23, ಜೆರೆಮಿಯಾ 10:23. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆ ನೀಡಲಾರನು. ಅಷ್ಟೇ.
ಇಷ್ಟೇ ಮಂಚ. ಇನ್ನು ಕೆಲವರು ಮಕ್ಕಳ ಥರ ಹೆಂಗೆ ನಡಿಬೇಕು ಅಂತ ಗೊತ್ತಿಲ್ಲ, ಇನ್ನು ಎಳೆ ಮಕ್ಕಳ ಥರ ನೋಡಿ. ಅಂಥವ್ರಿಗೂ ದೇವರು ಎಂಥವ್ರು ಗೊತ್ತಾ? ಏಷಯನ ಬರೆದ ಪುಸ್ತಕ 40:11 ಓದಿ. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವೆನು ಎಂದು ಸಾರು. ಹೋಗಿ ಜನರಿಗೆ ಹೇಳು, ನಾನು ಹಿಂಗೆ ನಡೆಸೋದು ಅಂತ ಹೋಗಿ ಸಾರು. ಮೆಲ್ಲಗೆ ನಡೆಸ್ತಾರೆ. ನಿನಗೆ ಬರಲ್ವಾ? ನಂಬಿಕೆ ಇಲ್ವಾ? ಇನ್ನು ಮತ್ತೆ ನಿನ್ನನ್ನು ಎತ್ತಿ ನಿಲ್ಲಿಸ್ತಾರೆ ಹೊರತು, ನಿನ್ನನ್ನು ಮೇಯಿಸ್ತಾರೆ ಹೊರತು ನೋಯಿಸಲ್ಲ. ಜನನೇ ನಿನ್ನನ್ನು ನೋಯಿಸೋದು, ದೇವರು ನಿನ್ನನ್ನು ಮೇಯಿಸೋದು. ಜನ ನಿನ್ನನ್ನು ನೋಯಿಸೋದು, ಕುರುಬನು ನಿನ್ನನ್ನು ಮೇಯಿಸೋದು. ದೇವ್ರು ಪ್ಲ್ಯಾನ್ ಮಾಡಿದ್ದನ್ನು ನಾನು ನಂಬಿಕೆಯಲ್ಲಿ ಎತ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದೀನಲ್ಲ. ನಿನಗೆ ನಂಬಿಕೆ ಇಲ್ಲ ಅಂದರು ಅದ್ಭುತಗಳನ್ನು ಮಾಡ್ತಾರೆ, ಮೆಲ್ಲಗೆ ನಂಬಿಕೆ ಬರೆಸ್ತಾರೆ. ಡೋಂಟ್ ವರಿ. ಇಲ್ಲ ಪಾಸ್ಟರ್ ನನಗೆ ನಂಬಿಕೆ ಇಲ್ಲ ಅಂದರೆ ಏನೂ ನಡೆಯಲ್ಲ ಅಂತ ನಮ್ಮ ಪಾಸ್ಟ್ ಹೇಳಿದ್ದಾರೆ. ನಿಮ್ಮ ಪಾಸ್ಟ್ ಹೇಳಿದ್ರು, ಬೈಬಲ್ ಹೇಳ್ತಾ ಇಲ್ಲ. ನೀನು ನಂಬಿದರೆ ದೇವರ ಮಹಿಮೆನ ಕಾಣಿ, ಮತ್ತು ಇದೆಲ್ಲ ಐತೆ. ನಂಬಿದರೆ ದೇವ್ರ ಮಹಿಮೆ ಕಾಣು ಅಂತ ಐತೆ, ಇಲ್ಲ ಅಂತಿಲ್ಲ. ನಿನಗೆ ನಂಬಿಕೆ ಬೇಡ ಅಂತ ನಾನು ಹೇಳ್ತಲ್ಲ, ಬರ್ಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಪಾಸ್ಟರ್ ಇಲ್ಲ ಅಂದರೂ ಅದ್ಭುತ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಸರ್ ಅದಕ್ಕೊಂದು ಎಕ್ಸಾಂಪಲ್ ತೋರಿಸಿ ಪಾಸ್ಟರ್. ಬನ್ನಿ, ಯೋಹಾನನ ಬರೆದ ಪುಸ್ತಕ 6ನೇ ಅಧ್ಯಾಯ 5-6. ತಾನು ಮಾಡಬೇಕೆಂದದ್ದನ್ನು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಸುಮ್ಮನೆ ಪರೀಕ್ಷೆ ಮಾಡೋದಕ್ಕೆ ಕೇಳಿದ್ರಂತೆ. ಫಿಲಿಪ್ಪನೇ, ಸಾವಿರಾರು ಜನ ಬಂದ್ಬಿಟ್ಟಾರಪ್ಪ, ಇವಾಗ ಈ ಜನರಿಗೆ ಊಟಕ್ಕೆ ಏನು ಮಾಡೋಣ ಅಂತ ಕೇಳಿದ್ರಂತೆ. ಅದಕ್ಕೆ ಅವನೇನು ಹೇಳ್ದ? ಅಷ್ಟಿದ್ರೂ ಸಾಲಲ್ಲ ದೇವ್ರೆ. ಅಂದರೆ ಏನರ್ಥ? ಚಾನ್ಸೇ ಇಲ್ಲ. ಎಲ್ಲರೂ ಹೇಳಿ. ಒಂದು ವೇಳೆ ಫಿಲಿಪ್ಪನ ನಂಬಿಕೆಗೆ ಅದ್ಭುತ ಆಗಬೇಕು ಅಂದಿದ್ದಿದ್ರೆ ಜನ ರೊಟ್ಟಿ ತಿಂತಾ ಇರಲಿಲ್ಲ, ಮಣ್ಣು ತಿಂತಾಯಿದ್ರು. ಹೆಂಗೆ ಫಿಲಿಪ್ಪನ ನಂಬಿಕೆಗೆ ದೇವ್ರು ಅದ್ಭುತ ಮಾಡಂಗಿದ್ದಿದ್ರೆ ಜನ ಏನು ತಿಂದಿರ್ಬೇಕಾಯ್ತು? ಮಣ್ಣೇ ತಿನ್ನಬೇಕಾಯ್ತು, ರೊಟ್ಟಿಯಲ್ಲಿ ತಿಂತಾಯಿದ್ರು. ಸೊ ಇಲ್ಲಿ ಅದ್ಭುತ ನಡೆದಿದ್ದು ಫಿಲಿಪ್ಪನ ನಂಬಿಕೆಗಲ್ಲ, ದೇವ್ರು ಮಾಡಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡಿಬಿಟ್ರು. ಒಂದು ವೇಳೆ ಫಿಲಿಪ್ಪನೇ ಏನು ಮಾಡೋಣ ಅಂತ ಕೇಳಿದಾಗ ಫಿಲಿಪ್ಪನ ಒಂದು ವೇಳೆ, ಗುರುವೇ ನಿನ್ನ ಕೈಲಿ ಆಗದೇ ಇರೋದೇನಾದರೂ ಉಂಟೆ? ನೀನೆಲ್ಲ ಮಾಡೋದಕ್ಕೆ ಸಾಧ್ಯ. ನಮ್ಮ ಗುರು ಅಂದರೆ ಸುಮ್ಮನೆ ನಾ ಬಾಸು, ನೀನು ಬಿಗ್ ಬಾಸ್, ಏನು ಬೇಕಾದ್ರೂ ನೀನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಿದ್ರೆ ಯೇಸು ಸ್ವಾಮಿ ಹೆಂಗಿದ್ದಿರೋದು? ಖುಷಿಯಾಗಿರೋದು. ಆದರೆ ಇವನಿನ್ನ ಈ ಆನ್ಸರ್ನ ಕೇಳಿ ಯೇಸು ಸ್ವಾಮಿ ಹೆಂಗಿದ್ದಿರ್ತೈತೆ? ಬೇಜಾರಾಗಿರ್ತೈತೆ. ಆದರೆ ಅವನ ಖುಷಿಗೂ ಅವನ ಬೇಜಾರಿಗೂ ಇಲ್ಲಿ ಅದ್ಭುತ ನಡೆದಿಲ್ಲ. ದೇವ್ರು ಏನು ಮಾಡಬೇಕು ಅಂತಿದ್ರೋ ಅದನ್ನು ಮಾಡಿಬಿಟ್ರು. ನಿನಗೆ ನಂಬಿಕೆ ಆಯ್ತೋ ಇಲ್ವೋ, ನಿನ್ನ ಲೈಫಲ್ಲಿ ದೇವ್ರು ಏನು ಮಾಡಬೇಕು ಅಂತಿದ್ರೋ ಅದನ್ನು ದೇವ್ರು ಮಾಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ನೋಡಿ, ಅದು ಆ ವಾಕ್ಯ ಓದಿ ನೋಡಿ. 6, ತಾನು ಮಾಡಬೇಕೆಂದಿದ್ದದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದರು. ಹೆಂಗೆ? ದೇವರಿಗೆ ಆತನೇನು ಮಾಡ್ತಾರೆ ಅಂತ ಗೊತ್ತಿತ್ತು, ಆದರೂ ಸುಮ್ಮನೆ ಒಂದು ಮಾತಿಗೆ ಇವನಿಗೆ ಕೇಳಿದ್ರು, ಏನಪ್ಪ ಮಾಡೋಣ ಅಂತ ಟುಸ್ಸಾಗೋಯ್ತು. ಅದಕ್ಕೆ ಅಂತ ಯೇಸು ಸ್ವಾಮಿ, ಇಂಥವ್ರ ಜೊತೆ ಇರೋದೇ ವೇಸ್ಟ್, ಇನ್ಮೇಲೆ ಅದ್ಭುತ ಇಲ್ಲ, ಏನಿಲ್ಲ, ಹೋಗಿ ಎಲ್ಲ ಪ್ಯಾಕಪ್. ಡೈರೆಕ್ಟ್ರಿಗೆ ಕ್ಲೈಮೇಟ್ ಸರಿ ಇಲ್ಲ ಅಂದರೆ ಏನು ಹೇಳ್ತಾರೆ? ಪ್ಯಾಕಪ್ ಅಂತ. ಆ ಥರ ಯೇಸು ಸ್ವಾಮಿ ಇವ್ರ ನಂಬಿಕೆಯನ್ನು ನೋಡ್ಬಿಟ್ಟು, ಓಕೆ ಪ್ಯಾಕಪ್, ಇವತ್ತೇನು ಅದ್ಭುತ ಇಲ್ಲ ನಿಮಗೆ ಅಂತ ಹೇಳಿದ್ರೆ, ಏನು ಆತನ ಯೋಚನೆ ಮಾಡಿದ್ರೋ ಅದನ್ನು ನೆರವೇರಿಸಿದ್ರು. ಇವನಿಗೆ ನಂಬಿಕೆ ಇತ್ತೋ ಇಲ್ವೋ? ನಾನೇನು ಹೇಳ್ತೀನಿ ಗೊತ್ತಾ? ನಿನ್ನ ಲೈಫಲ್ಲಿ ದೇವರು ಏನು ಮಾಡಬೇಕು ಅಂತ ಇರ್ತಾರೋ ಅದನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಮಾಡಿದ್ಮೇಲೆ ನಿನಗೆ ಇನ್ನೂ ನಂಬಿಕೆ ಬರುತ್ತೆ. ಬೈಬಲಲ್ಲಿ ಎಲ್ಲ ನಂಬಿಕೆ ಇದ್ದವ್ರಿಗೆ ಅದ್ಭುತ ಆಯಿತಾ? ನಂಬಿಕೆ ಇದ್ದವ್ರಿಗೆಲ್ಲ ಅದ್ಭುತ ಆಯಿತಾ? ಈ ವಾಕ್ಯನ ಓದಿದ್ದೀವಿ, ಇನ್ನೊಂದು ಸತಿ ಓದೋಣ. ಆದಿಕಾಂಡ ಬರೆದ ಪುಸ್ತಕ 17, 16, 17. ಜೆನಿಸಿಸ್ 17, 16, 17. ಓದಮ್ಮ. ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು. ಅಬ್ರಹಾಮನು ಏನು ಮಾಡಿದಂತೆ? ಅಡ್ಡ ಬಿದ್ದು ನಕ್ಕು. ದೇವ್ರು ಒಂದು ಹೇಳಿದ್ರೆ ಎಷ್ಟು ಸೀರಿಯಸ್ಸಾಗಿ ಕೇಳಬೇಕು. ಏನ್ರಿ?
ದೇವರೇ ಬಂದು ಮಾತಾಡ್ತವ್ರೆ. ನೋಡಿ, ಸ್ಮೈಲ್ ನಕ್ಕಿದ್ರೆ ಪರವಾಗಿಲ್ಲ, ಸುಮ್ಮನೆ ಅಂದರೆ ಬಿದ್ದು ಬಿದ್ದು ನಕ್ಕದಂತೆ. ಇವನು ನಂಬಿಕೆಗೆ ತಂದೆ. ನೀವೆಲ್ಲ ನಂಬಿಕೆಗೆ ತಂದೆ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ನಾನು ಹೇಳ್ದಾಗಲೂ ನೀವು ನಗಾಡಲಿಲ್ಲ, ಹಂಗೆ ಕುಂತಿದ್ದೀರ. ಅಟ್ಲೀಸ್ಟ್ ನಿಮಗಾದ್ರೂ ಸ್ವಲ್ಪ ನಂಬಿಕೆ ಇದೆ. ಇಲ್ಲಿ ಅಬ್ರಾಮನ ಹತ್ರ ಮಾತಾಡಿದಾಗ ಇವನೇನು ಮಾಡ್ದಂತೆ, ಕೆಳಗೆ ಬಿದ್ದು ಅಯ್ಯೋ ನೋಡಿ ಬಿದ್ದು ಬಿದ್ದು ನಗಾಡ್ದಂತೆ. ನಗಾಡೋದಕ್ಕೂ ಬಿದ್ದು ಬಿದ್ದು ನಗಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಬಿದ್ದು ಬಿದ್ದು ನಗಾಡ್ತಾರಂದರೆ ಇದು ಎಕ್ಸ್ಟ್ರೀಮ್ ಜೋಕ್. 90 ಆಯಿತು, 95 ಆಯಿತು, 99 ಆಯಿತು, ಇವಾಗ ತಿರ್ಗಾ ಅದೇ ಜೋಕ್ ಮಾಡ್ತಾಯಿದ್ರೆ ಇವನಿಗೇನು ಬರ್ತೈತೆ? ಏನು ದೇವರೇ ಮಕ್ಕಳು ಹುಡ್ತಾರ, ಏನು ದೇವರೇ ಈ ಥರ ಜೋಕ್ ಮಾಡ್ತೀರ? ನಾನು ಒಂದು ಹೇಳ, ನೀವು ಒಂದು ಪ್ರಸಂಗ ಕೇಳಿದ್ರೆ ನಿಮಗೆ ನಗು ಬರಬೇಕು, ಇದೆಲ್ಲ ನಡೆಯುತ್ತಾ ಅಂತ. ಅದೇ ನಿಜವಾದ ಪ್ರಸಂಗ. ನಾನೇನು ಹೇಳ್ತೀನಿ ಅಂದರೆ, ಅವ್ನು ನಗಾಡ್ಬಿಟ್ಟ ಅಂತ ದೇವ್ರು ಟೆನ್ಷನ್ ಆಗಿರ್ಬೇಕಾ ಬೇಡವಾ? ನಾನು ಒಂದು ಹೇಳ್ತೀನಿ, ನೀವು ನಗಾಡ್ತಾ ಇದ್ದೀರಾ, ನಂಬಿಕೆ ಇಲ್ಲ, ಸುಮ್ಮನೆ ರಿಪಾರ್ಟ್ ಜೋಕ್ ಮಾಡಬೇಡಿ ಅಂತ ನಗಾಡ್ಕೊಂಡು ಹೋಗ್ಬಿಡ್ತೀರ. ನಿಮ್ಗೆ ಅದ್ಭುತ ಆಗುತ್ತಾ? ನೀವು ನಗಾಡ್ಕೊಂಡು ಹೋದ್ರೂ ಅದ್ಭುತ ಆಗುತ್ತೆ. ಅದೇ ನಮ್ಮ ದೇವರು. ನೀವು ಯಾವ ದೇವ್ರ ಬಗ್ಗೆ ಹೇಳ್ತೀರೋ ಗೊತ್ತಿಲ್ಲ, ನನ್ನ ದೇವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಬ್ರಾಮನು ನಗಾಡ್ದ, ದೇವರು ಟೆನ್ಷನ್ ಆಗಿಲ್ಲ, ಅದ್ಭುತ ನಡೀತು. ನಂಬಿಕೆ ಇಲ್ಲ ಅಂದರು, ದೇವ್ರು ಏನು ಪ್ಲ್ಯಾನ್ ಮಾಡಿದ್ರು ನಡೆಸಿದ್ರು. ನಿನಗೆ ನಂಬಿಕೆ ಇಲ್ಲ ಅಂದರು, ದೇವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದು ನಡೆಯುತ್ತೆ. ಇಷ್ಟಕ್ಕೆ ನೀವು ಎಷ್ಟು ಖುಷಿ ಪಟ್ಟಿರಬೇಕು. ಮಾರ್ಕನ ಬರೆದ ಪುಸ್ತಕ 5:39, ಬೇಗ. ಮಾರ್ಕ್ 5:39. ಆತನು ಒಳಕ್ಕೆ ಹೋಗಿ, ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ. ಇವಾಗ ಯೇಸು ಸ್ವಾಮಿ ಒಂದು ಮನೆಗೆ ಹೋದ್ರು, ಅಲ್ಲಿ ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ. ಇವ್ರು ಹೋಗ್ಬಿಟ್ಟು ಸ್ಟೈಲಾಗಿ ಎಲ್ಲ ಅಂತ ಅಳ್ತಾವ್ರೆ. ಅಯ್ಯೋಯ್ಯೋ ಹೊರಟೋದ್ರು ಅಂತ. ಏಸು ಮಳ್ಕೊಬಿಟ್ಟು ಯಾಕೆ ಹಿಂಗೆ ಕಿರ್ಚಾಡ್ತಾ ಇದ್ರ? ಅವ್ಳು ನಿದ್ದೆ ಮಾಡ್ತಾವಳೆ ಅಂದರೆ ಅಯ್ಯೋಯ್ಯೋ ಹೊರಟೋದ್ಲು ಅಂದಂಗೆ. ಅವ್ನಿಗೆ ಹೆಂಗಿತ್ತು? ಅವನೇನು ಅಂತವನೆ ಸೀರಿಯಸ್ ಆಗಿರೋನು ಹೊರಟೋದ್ಲಲ್ಲ ಅಂತ ಅಳ್ತಾ ಇರೋರಲ್ಲೇ ನಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಟ್ರ್ಯಾಜಿಡಿನ ಲೈಫಲ್ಲಿ ದೇವರು ಕಾಮಿಡಿ ಮಾಡಿಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ಇವತ್ತಿನ ನಿನ್ನ ಟ್ರ್ಯಾಜಿಡಿ ನಾಳೆಗೆ ಅದು ಕಾಮಿಡಿ. ನಾಳೆ ನೀನು ಕಾಮಿಡಿ ಥರ ಇರುತ್ತೆ. ಅಯ್ಯೋ ನಾನು ಇಷ್ಟು ಲಕ್ಷಕ್ಕೆ ಕಷ್ಟಪಟ್ಟೆ, ಇಷ್ಟೊಂದು ಕಷ್ಟಪಟ್ಟನ, ಇಷ್ಟು ಲಕ್ಷ ಇವತ್ತು ನೋಡಿ ಕೋಟಿಗಿದ್ದೀನಿ ಅನ್ನೋ ಥರ ದೇವರು ನಿನ್ನ ಲೈಫನ್ನು ಚೇಂಜ್ ಮಾಡ್ತಾರೆ. ಆಮೆನ್. 1000ದಲ್ಲಿರೋರನ್ನ ದೇವ್ರು ಲಕ್ಷಕ್ಕೆ ತಗೊಂಬರ್ತಾರೆ, ಲಕ್ಷದಲ್ಲಿ ಕೋಟಿ ಖಂಡಿತವಾಗ್ಲೂ. ಇವಾಗ ಹುಡುಗಿ ಸತ್ತಿಲ್ಲ ಅಂತ ನಾನು ಹೋಗಿ ಸೀರಿಯಸ್ಸಾಗಿ ಒಂದು ಕಡೆ ಹೇಳ್ತೀನಿ, ಸತ್ತಿಲ್ಲ ಅಂತ ಎಲ್ಲ ನಗಾಡ್ತಾರೆ. ಇವಾಗ ನನಗೇನಾಗಬೇಕಲ್ಲಿ? ಶೇಮ್ ಆಗಬೇಕು. ಒಂದು ಎರಡನೇದು ಕೋಪ ಬರಬೇಕು. ಇವಾಗ ಯೇಸು ಸ್ವಾಮಿ ಅದನ್ನು ನೋಡ್ಬಿಟ್ಟು ಏನು ಮಾಡಬೇಕಾಗಿತ್ತು? ಇದ್ರ ಹತ್ರ ಬಂದು ಹೇಳ್ದೆ ನೋಡು, ಸ್ಯಾಡಿಸ್ಟ್ ಪರ್ಸನ್ ಅಂತ ಹೇಳ್ತಾರೆ ಗೊತ್ತಾ? ಸ್ಯಾಡಿಸ್ಟ್ ಅಂತಾರೆ. ಅವ್ರಿಗೆ ಹೆಂಗೆ ಗೊತ್ತಾ, ಸಡನ್ನಾಗಿ ಕೋಪ ಬಂದುಬಿಡ್ತೈತೆ, ಸಡನ್ನಾಗಿ ಟೆನ್ಷನ್ ಆಗ್ಬಿಡ್ತಾರೆ. ಅಲ್ಲಿ ನೋಡ್ಬಿಟ್ಟು ಇವ್ರು ನಗಾಡೋದು ನೋಡ್ಬಿಟ್ಟು ಇಲ್ಲೂ ಇವಳನ್ನ ಜೀವಂತವಾಗಿ ಎಬ್ಬರ್ಸೋಣ, ಒಂದು ಅದ್ಭುತ ಮಾಡೋಣ ನಗಾಡ್ತಾವೆ ನೋಡು. ಪ್ಯಾಕಪ್. ಹೋದ್ರ ನಗಾಡಿದ್ರು, ಏನು ಮಾಡಿದ್ರು? ಇದೇ ರೀ ನಮ್ಮ ದೇವರು, ಇದೇ ನಮ್ಮ ದೇವರು. ಇವತ್ತು ನಿನಗೆ ನಂಬಿಕೆ ಇದ್ದರೂ ಇರ್ಬೋದು, ಇಲ್ಲ ಅಂದರೂ ಇಲ್ಲ, ನೀನು ನನ್ನ ಪ್ರಸಂಗ ಕೇಳಿ ನಗಾಡ್ತಾ ಇರ್ಬೋದು, ಆದರೂ ನಿನ್ನ ಲೈಫಲ್ಲಿ ಅದ್ಭುತಗಳು ನಡೆಯುತ್ತೆ. ಮೈ ಗಾಡ್ ಈಸ್ ಗ್ರೇಟ್. ನನ್ನ ದೇವರು ದೊಡ್ಡವರು. ಹಾಲೆಲೂಯಾ. ಪ್ರಾಣಕ್ಕೆ ಭಯ ಪಟ್ಟಿದ್ದು ಯಾರು ಗೊತ್ತಾ ಜಾಸ್ತಿ ಬೈಬಲಲ್ಲಿ? ಅವನೇ ಓಡ್ತ, ಯಾಕೆ ಗೊತ್ತಾ? ಅವಳು ಸಾಯಿಸ್ಬಿಡ್ತಾಳೆ ಅಂತ. ಪ್ರಾಣಕ್ಕೆ ಭಯ ಪಟ್ಕೊಂಡು ಓಡ್ದವನು ಯಾರು ಗೊತ್ತಾ? ಎಲಿಯನು ಪ್ರಾಣಕ್ಕೆ ಭಯ ಪಟ್ಕೊಂಡು ಹೊಡೆದ. ಅವನು ಭಯ ಪಟ್ಟಿದ್ದು ಅವನ ಲೈಫಲ್ಲಿ ನಡಿಬೇಕಾಗಿತ್ತು. ನಾವೇನು ಪ್ರಸಂಗ ಮಾಡ್ತೀವಿ? ಅವನು ಭಯ ಪಟ್ಟಿದ್ದು ಅವನ ಲೈಫಲ್ಲಿ ನಡೀತು. ಎಲಿಯನಿಗೆ ಪ್ರಾಣ ಹೋಗುತ್ತೆ ಅನ್ನೋ ಭಯ ಇತ್ತು, ಇವತ್ತಿನವರೆಗೂ ಹೋಗಿಲ್ಲ. ನಿನಗೆ ಪ್ರಾಣಕ್ಕೆ ತಾನೇ ಭಯ, ನೀನು ಸಾಯೋದೇ ಅಲ್ಲ, ಹೋಗು. ಸೊ ಭಯ ಪಟ್ಟಿದ್ದು ಲೈಫಲ್ಲಿ ನಡೆದಿಲ್ಲ. ಫಿಲಿಪ್ಪನಿಗೆ ಅದ್ಭುತ ಆಗುತ್ತೆ ಅನ್ನೋ ನಂಬಿಕೆನೇ ಇರಲಿಲ್ಲ, ಆದರೆ ಏನಾಯಿತು? ಅಬ್ರಾಮನು ಬಿದ್ದು ನಕ್ದ, ಆದರೂ ಏನಾಯಿತು? ನಡೀತು. ಇವತ್ತು ಪಾಸ್ಟರ್ ನಾನು ಒಂದು ವೇಳೆ ಇರ್ತೀನೋ ಇಲ್ವೋ, ಸತ್ತೋಗ್ತೀನೇನೋ ಅಂತ ನೀನೇ ತುಂಬ ದಿವಸ ಬದುಕೋದು.
ಆಮೇಲೆ ನೀನೇ 90 ದಿವಸ ಬಾಳೋದು. ಒಂದು ವೇಳೆ ನಾನು ಸಾಯ್ತೀನಿ ಅಂತ ಒಂದು ವೇಳೆ ನೀನು ಯೋಚನೆ ಮಾಡೋಂಗಿದ್ರೆ, ಇವತ್ತು ನಾನು ನಿನಗೆ ಪ್ರವಾದಿಯಾಗಿ ಹೇಳ್ತೀನಿ, ಇವತ್ತು ಪ್ರಾಫಿಟಿಗಾಗಿ ಹೇಳ್ತೀನಿ, ಯೇಸುವಿನ ನಾಮದಲ್ಲಿ ಯು ವಿಲ್ ಲಿವ್ ಲಾಂಗ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನೀನು ಸಾಯೋದಿಲ್ಲ. ಯು ವಿಲ್ ನೆವರ್ ಡೈ ಇನ್ ದ ನೇಮ್ ಆಫ್ ಜೀಸಸ್. ಇದೇ ರೀ ಬೈಬಲು, ಇದೇ ಬೈಬಲ್, ದಟ್ಸ್ ಆಲ್. ಇದೇ ಬೈಬಲ್. ಇದನ್ನು ಪ್ರೀಚ್ ಮಾಡೋಕ್ಕೆ ದೇವ್ರು ನನ್ನ ಇಟ್ಟಿರೋದು. ನೀನು ಯಾವ ಪ್ರಸಂಗ ಕೇಳಿ ನೀನು ಹೆಂಗಿದ್ಯೋ ನನಗೆ ಗೊತ್ತಿಲ್ಲ. ದಿಸ್ ಈಸ್ ಮೈ ಗಾಡ್. ಒಂದು ಸತಿ ಕೆನ್ನತ್ ಕೊಪ್ಲನ್ಗೆ ಒಂದು ದೊಡ್ಡ ಟ್ಯೂಮರ್ ಇತ್ತಂತೆ ಕೈಯಲ್ಲಿ. ಡಾಕ್ಟರ್ ಹೇಳಿದ್ರೆ ಆಪ್ರೇಷನ್ ಮಾಡಲೇಬೇಕು ಅಂತ. ಇವ್ರು ಹೇಳಿದ್ರಂತೆ, ಇಲ್ಲ ನಾನು ಮಾಡ್ಕೊಳ್ಳಲ್ಲ, ನನ್ನ ದೇವರು ಅದ್ಭುತ ಮಾಡ್ತಾರೆ ಅಂತ. ಅದಕ್ಕೆ ಇವ್ರು ಹೇಳಿದ್ರಂತೆ, ನೋಡಪ್ಪ ತುಂಬ ಸೀರಿಯಸ್ಸು, ನೀನು ಮಾಡಿಲ್ಲ ಅಂದರೆ ತುಂಬ ಡೇಂಜರ್ ಆಗಿಬಿಡುತ್ತೆ, ಮಾಡಲೇಬೇಕು, ಇಷ್ಟು ಟೈಮ್ ಕೊಟ್ರಂತೆ. ಇವ್ರು ಫುಲ್ ಟೆನ್ಷನ್ ಆಗೋಯ್ತು. ಫುಲ್ ಟೆನ್ಷನ್ ಆಗಿ, ಇಲ್ಲ ನಾನು ಮಾಡಲ್ಲ ಅಂತ. ಡಾಕ್ಟ್ರಿಗೆ ಫುಲ್ ಕೋಪ ಬಂದ್ಬಿಡ್ತು. ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಾ, ನಾವು ಮೆಡಿಕಲಲ್ಲಿರೋದು, ಮೆಡಿಕಲ್ ಲೈನಲ್ಲಿ ಗೊತ್ತು ಏನು ನಡೆಯುತ್ತೆ ಅಂತ. ಮೆಡಿಕಲ್ ಲೈನಲ್ಲಿ ಡಾಕ್ಟರ್ಸ್ಗಳು ಗೊತ್ತು. ಇಲ್ಲ ಇದು ಅಂಥದ್ದಲ್ಲ, ಇದು ದೊಡ್ಡದಾಗಲ್ಲ, ಇದು ಟ್ಯೂಮರ್ ಇಲ್ಲ, ಇದು ಚೆನ್ನಾಗಿ ಆಗುತ್ತೆ ಅಂತ ಇವ್ರು ಹೇಳಿದ್ಕೆ ಡಾಕ್ಟ್ರಿಗೆ ಕೋಪ ಬಂದ್ಬಿಡ್ತು. ನಾವು ಡಾಕ್ಟ್ರುಗಳ, ನೀನು ಡಾಕ್ಟ್ರ, ನನಗೆ ಗೊತ್ತಿಲ್ಲ, ನಾನು ಆರಾಧನೆ ಮಾಡೋ ದೇವ್ರು ಹಿಂಗೆ ಅಂತ ಹೇಳಿದ ತಕ್ಷಣ ಟೆನ್ಷನ್ ಆಗೋದು ಡಾಕ್ಟ್ರಿಗೆ. ಬಂದರು ಫೇತಲ್ಲಿ. ತಿರ್ಗಾ ಇನ್ನೊಂದು ಸತಿ ಒಂದು ದಿವಸ ಎದ್ದು ನೋಡ್ತಾರೆ, ಗಡ್ಡೆ ಇಲ್ಲ. ಹೋಗಿ ಅದೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರು. ಆ ಡಾಕ್ಟ್ರು ನೋಡ್ಬಿಟ್ಟು, ಓ ಮೈ ಗಾಡ್ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದಂತೆ, ಈ ಈಸ್ ನಾಟ್ ಯುವರ್ ಗಾಡ್, ಈ ಈಸ್ ಮೈ ಗಾಡ್. ಓ ಮೈ ಗಾಡ್. ಎಲ್ಲರೂ ಹೇಳಿ, ಓ ಮೈ ಗಾಡ್. ಇವತ್ತಿನ ಸಂದೇಶ ಏನು? ಓ ಮೈ ಗಾಡ್. ಇವತ್ತಿನ ಸಂದೇಶ ಏನು? ನೀನು ಓ ಮೈ ಗಾಡ್ ಅನ್ನೋ ಥರ ನಿನಗೆ ಅದ್ಭುತ ಆಗುತ್ತೆ. ಗಾಡ್ ಬ್ಲೆಸ್ ಯು. ಸರಿ, ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕಾಗಿ ನಂಬಿಕೆಯಲ್ಲಿ ಪಾಸ್ಟರ್ ನಾನು ದೇವ್ರ ರಾಜ್ಯಕ್ಕಾಗಿ ಬಿತ್ತಬೇಕು ಅಂದರೆ ಹೇಗೆ ಬಿತ್ತಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.